ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನು ಬಳಸ್ಕೊಂಡು ಗ್ರಾನಿ ಸ್ಕ್ವೇರ್ ಪ್ಯಾಟರ್ನಲ್ಲಿ ಇಯರ್ಬಡ್ಸ್ ಪೌಚ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಡ್ರಾಸ್ಟ್ರಿಂಗ್ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇಯರ್ಬಡ್ಸ್ ಪೌಚು. ನೋಡಿ, ಇಯರ್ಬಡ್ಸ್ನ ಇದು ಒಳಭಾಗದಲ್ಲಿಟ್ಟು ನೀವು ಡ್ರಾಸ್ಟ್ರಿಂಗ್ ಇದನ್ನು ಟೈಟಾಗಿ ಈ ರೀತಿ ಎಳೆದ್ರೆ ನಿಮಗೆ ಒಳಗಡೆ ಇರೋ ವಸ್ತು ಯಾವುದೇ ರೀತಿ ಬೀಳೋದಿಲ್ಲ. ನೋಡಿ, ಉಲ್ಟಾ ಮಾಡಿ ನಾನು ತುದಿಯಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ನೋಡಿ, ಇಯರ್ಬಡ್ಸ್ ಎಲ್ಲಿದೆ, ಇದು ಫುಲ್ಲು ಲಾಕ್ ಆಗೋದ್ರಿಂದ ನೀವು ಕಾಯಿನ್ ಇಟ್ಟರು ಬೀಳೋದಿಲ್ಲ. ನೀವು ಏನು ಬೇಕಾದರೂ ಇಟ್ಕೋಬೋದು ಒಳಭಾಗದಲ್ಲಿ. ಆ ರೀತಿ ಒಂದು ಪೌಚ್ ಇದು. ಸೊ ಇದನ್ನು ಓಪನ್ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ನೋಡಿ, ಜಸ್ಟ್ ಇದನ್ನು ಹೀಗಂದರೆ ಸಾಕು, ಓಪನ್ ಆಗುತ್ತೆ. ನೋಡಿ, ನಾವು ಎರಡೂ ಸೈಡು ಈ ರೀತಿ ಥ್ರೆಡ್ ಕೊಟ್ಟಿರೋದ್ರಿಂದ ಈಸಿಯಾಗಿ ಓಪನ್ ಮಾಡ್ಕೋಬೋದು ಮತ್ತು ಈಸಿಯಾಗಿ ಕ್ಲೋಸ್ ಕೂಡ ಮಾಡ್ಕೋಬೋದು. ನೋಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ನಾವು ಪಾಪ್ಕಾರ್ನ್ ಸ್ಟಿಚ್ನ ಯೂಸ್ ಮಾಡಿರೋದು. ಸೊ ಇದು ಫ್ಲವರ್ ಟೈಪಲ್ಲಿ ಕಾಣಿಸ್ತಾ ಇದೆ, ನಮ್ಗೆ ಸೆಂಟ್ರಲ್ ಫ್ಲವರ್ ಬಂದಿರೋ ರೀತಿ ಕಾಣಿಸ್ತಾ ಇದೆ. ಮತ್ತು ಇದು ದೊಡ್ಡದಾಗಿ ಕೂಡ ಬಂದಿದೆ. ನಿಮ್ಮದು ಇಯರ್ಬಡ್ಸು ಯಾವ ಸೈಜ್ ಇದ್ರೂ ಕೂಡ ಇದರೊಳಭಾಗದಲ್ಲಿ ನೀವು ಹಾಕ್ಕೋಬೋದು. ಆ ರೀತಿ ದೊಡ್ಡದಾಗಿ ಕೂಡ ಬಂದಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಹಾಕೋದಂತ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇವಾಗ ಈ ಇಯರ್ಬಡ್ಸ್ ಪೌಚ್ನ ಯಾವ ರೀತಿ ಹಾಕೋದಂತ ನೋಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಡಾರ್ಕ್ ಪಿಂಕ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ, ಸ್ಕಿನ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ ಮತ್ತು ಲೈಟ್ ಪಿಂಕ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಈ ಮೂರು ಕಾಂಬಿನೇಷನಲ್ಲಿ ನಾನಿವತ್ತು ಇಯರ್ಬಡ್ಸ್ದು ಪೌಚ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ 2.5 mm ಕ್ರೋಶಾ ತೊಗೊಂಡಿದ್ದೀನಿ. ಸಿಸರ್ ಅಥವಾ ಟ್ರಿಮ್ಮರ್ ಬೇಕು, ಸೂಜಿ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಸೊ ಇವಾಗ ಡಿಸೈನ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ನಾನಿಲ್ಲಿ ಡಾರ್ಕ್ ಪಿಂಕ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಇದನ್ನು ಫಸ್ಟು ನಾನಿಲ್ಲಿ ಮ್ಯಾಜಿಕ್ ಸರ್ಕಲ್ನ ಹಾಕೋತಾ ಇದ್ದೀನಿ. ನೋಡಿ, ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡು ಈ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ ನಾವು 8 ಸಿಂಗಲ್ ಕ್ರೋಶೇನ ಹಾಕ್ಕೊಬೇಕು. 1 2 3 4 5 6 7 8. ನೋಡಿ, 8 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಚಿಕ್ಕದಾಗಿ ಉಲ್ಲನ್ ಇದೆಯಲ್ವ, ಈ ಉಲ್ಲನ್ನು ಇಟ್ಕೊಂಡು ನೀವು ಟೈಟಾಗಿ ಎಳ್ಕೋಬೇಕು. ನೋಡಿ, ಟೈಟಾಗಿ ಎಳ್ಕೊಂಡಾಗ ಇಲ್ಲಿ ಮಧ್ಯದಲ್ಲಿರೋ ಹೋಲು ನಮಗೆ ಕ್ಲೋಸ್ ಆಗುತ್ತೆ. ನಿಮಗೆ ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಎಳ್ಕೋಬೇಕಾಗತ್ತೆ. ಸೊ ಇದಾದಮೇಲೆ ಫಸ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಅಲ್ಲಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಷ್ ಮಾಡ್ಕೋಬೇಕು. ನೋಡಿ, ಹೀಗೆ ನೋಡಿ ಈ ರೀತಿ ಬರುತ್ತೆ. ಸೊ ಕ್ರೋಶಾ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಬೇಸಿಕ್ ಸ್ಟಿಚಸ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ನಾನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋಂಥವ್ರು ನೀವು ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು. ಇವಾಗ ನೋಡಿ, 1 ರೌಂಡ್ ಕಂಪ್ಲೀಟ್ ಆಯ್ತಲ್ವ. 1 ರೌಂಡ್ ಕಂಪ್ಲೀಟ್ ಆದಮೇಲೆ ಈಗ ಸೆಕೆಂಡ್ ರೌಂಡಿಗೆ ನಾನು ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೆಕೆಂಡ್ ರೌಂಡಿಗೆ ನಾನಿಲ್ಲಿ ಸ್ಕಿನ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಫಸ್ಟು ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ 1 ಚೈನ್ ಕೌಂಟ್ ಬಂತು, 2 3. ನೋಡಿ, 3 ಚೈನ್ ಹಾಕ್ಕೊಂಡ್ಮೇಲೆ ಇದೇ ಲೂಪಿಗೆ ನಾವು 4 ಡಬಲ್ ಕ್ರೋಶೇನ ಹಾಕ್ಕೊಬೇಕು. ನೋಡಿ, ಹೀಗೆ ತೊಗೋಬೇಕು. ಹೀಗೆ ತೊಗೊಂಡ್ರೆ ಡಬಲ್ ಕ್ರೋಶೆ. ನೋಡಿ, ಉಲ್ಲನ್ನು ಈ ರೀತಿ ಎತ್ಕೋಬೇಕು ಮತ್ತು ಇದ್ರ ಒಳಭಾಗದಿಂದ ಉಲ್ಲನ್ನು ಎಳ್ಕೋಬೇಕು. ಇವಾಗ 3 ಲೂಪ್ ಬಂದಿದೆ. ಫಸ್ಟು 2 ಲೂಪಿಗೆ 1 ಸಾರಿ ಮತ್ತು 2 ಲೂಪಿಗೆ 1 ಸಾರಿ ಹಾಕ್ಕೊಂಡ್ರೆ ಡಬಲ್ ಕ್ರೋಶೆ.
ನೋಡಿ ನಾನಿಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನಾವು ಫಸ್ಟ್ ಇಲ್ಲಿ 3 ಚೈನ್ ಏನು ಹಾಕ್ಕೊಂಡಿದ್ವಲ್ವ, ಈ 3 ಚೈನು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ಅಲ್ಲಿಗೆ 4 ಡಬಲ್ ಕ್ರೋಶೆ ಪ್ಲಸ್ ಇದೊಂದು 5 ಡಬಲ್ ಕ್ರೋಶೆ ಆದಂಗೆ ಲೆಕ್ಕ ಬರುತ್ತೆ. ಸೊ ಇವಾಗ ಇಲ್ಲಿ 3ನೇ ಚೈನ್ 1 2 3 3ನೇ ಚೈನಿಗೆ ನೋಡಿ ಹೀಗೆ ಇಟ್ಕೊಂಡು ಇದಿದೆಯಲ್ವ, ಇದನ್ನು ಇದ್ರೊಳಭಾಗಕ್ಕೆ ಎಳ್ಕೊಬೇಕು ಹೀಗೆ. ಇವಾಗ ಇಲ್ಲಿ 2 ಚೈನ್ ಹಾಕ್ಕೊಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಇದ್ರ ಪಕ್ಕದ ಲೂಪ್ ಇದೆಯಲ್ವ, ಇದ್ರ ಪಕ್ಕದ ಲೂಪಿಗೆ ನಾವು 5 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೊಬೇಕು ನೋಡಿ ಹೀಗೆ. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿ ಫಸ್ಟು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಅಲ್ಲಿಂದ ಈ ಹುಲ್ಲನ್ನು ಎಳ್ಕೊಂಡು ಮತ್ತೆ ಇಲ್ಲಿ 2 ಚೈನ್ ಹಾಕ್ಕೋಬೇಕು. ಸೊ ಇದನ್ನು ಪಾಪ್ಕಾರ್ನ್ ಸ್ಟಿಚ್ ಅಂತ ಹೇಳ್ತಾರೆ. ನಾನು ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇವಾಗ ಈ ಎಕ್ಸ್ಟ್ರಾ ಹುಲ್ಲನ್ ಇದೆಯಲ್ವ, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಕಟ್ ಮಾಡ್ಕೊಂಬಿಡೋಣ ನೋಡಿ ಹೀಗೆ. ಈಗ ಮತ್ತೆ ನೋಡಿ ಅದ್ರ ಪಕ್ಕದಲ್ಲಿ ಇದೆಯಲ್ವ ಸ್ಟಿಚ್ಚು, ಈ ಲೂಪ್ ಒಳಗಡೆ ಮತ್ತೆ 5 ಡಬಲ್ ಕ್ರೋಶೆನ ಹಾಕೋಬೇಕು. ನಾವೇನು 8 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ ಮ್ಯಾಜಿಕ್ ಸರ್ಕಲ್ ಒಳಗೆ, 8 ಸಿಂಗಲ್ ಕ್ರೋಶೆಗೂ ಇದೇ ರೀತಿ ಒಂದೊಂದು ಲೂಪಲ್ಲಿ ಅಂದರೆ 8 ಪಾಪ್ಕಾರ್ನ್ ಸ್ಟಿಚ್ ಬರಬೇಕು ನಮಗೆ ಈ ಸೆಕೆಂಡ್ ರೌಂಡಲ್ಲಿ. ಒಂದೊಂದು ಲೂಪ್ ಒಳಗಡೆನೂ ಒಂದೊಂದು ಪಾಪ್ಕಾರ್ನ್ ಸ್ಟಿಚ್ ಬರೋ ರೀತಿ ನಾವು ಹಾಕ್ಕೋಬೇಕು. ಸೊ ಇವಾಗ ನೋಡಿದ್ರಲ್ಲ 1 2 3 ಆಗಿದೆ, ಇನ್ನೂ 5 ಬರಬೇಕು ಇಲ್ಲಿ. ಇವಾಗ ಇನ್ನೂ 5 ಬರೋ ರೀತಿ ನಾನು ಹಾಕ್ಕೊಂಡು ನೆಕ್ಸ್ಟ್ ರೌಂಡ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ 1 2 3 4 5 6 7 8 ಪಾಪ್ಕಾರ್ನ್ ಸ್ಟಿಚ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಷ್ ಮಾಡ್ಕೋಬೇಕು ನೋಡಿ ಹೀಗೆ. ಇದಾದಮೇಲೆ ನೆಕ್ಸ್ಟು 3ನೇ ರೌಂಡಿಗೆ ನಾವು ಕಲರ್ನ ಚೇಂಜ್ ಮಾಡ್ಕೋಬೇಕು ನೋಡಿ. ನಾನು ಲೈಟ್ ಪಿಂಕ್ ಕಲರ್ ತೊಗೊಂಡಿದ್ನಲ್ಲ, ಈ ಹುಲ್ಲನ್ನು ತೊಗೋತಾ ಇದ್ದೀನಿ. ಇಲ್ಲಿ ಫಸ್ಟು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಇಲ್ಲಿ 2 ಚೈನ್ ಸ್ಪೇಸ್ ಇತ್ತಲ್ಲ, ಈ 2 ಚೈನ್ ಸ್ಪೇಸಿಗೆ ನಾನು ಇದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ. ಈಗ ಇಲ್ಲಿ 3 ಚೈನ್ ಹಾಕ್ಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ನೋಡಿ ಇದೇ ಲೂಪ್ ಒಳಗಡೆ ಈ 2 ಚೈನ್ ಸ್ಪೇಸಲ್ಲಿ ಏನು ನಾವು ಜಾಯಿನ್ ಮಾಡ್ಕೊಂಡ್ವಲ್ಲ, ಇದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ನಾನು ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಆವಾಗ ನಮಗೆ 3 ಡಬಲ್ ಕ್ರೋಶೆ ಕೌಂಟ್ ಆಯಿತು. ಈ 3 ಚೈನ್ ಏನು ಹಾಕ್ಕೊಂಡಿದ್ವಲ್ವ, ಇದು 1 ಡಬಲ್ ಕ್ರೋಶೆ ಕೌಂಟು, 2 3 ಡಬಲ್ ಕ್ರೋಶೆ ಆಯಿತು. ಇಲ್ಲಿ 2 ಚೈನ್ ಹಾಕ್ಕೊಬೇಕು ಮತ್ತು 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕ್ಕೊಬೇಕು. ನೋಡಿ ಹೀಗೆ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇಲ್ಲಿ ಪಕ್ಕದಲ್ಲಿ ಇದೆಯಲ್ವ 2 ಚೈನು, ಈ ಚೈನ್ ಗ್ಯಾಪಲ್ಲಿ ನಾವು 3 ಡಬಲ್ ಕ್ರೋಶೆನ ಹಾಕ್ಕೊಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಹಾಕ್ಕೋಬೇಕಾದ್ರೆ ನಾನು ಇಲ್ಲಿ ಯಾವುದೇ ರೀತಿ ಚೈನ್ನ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 2 3 ಡಬಲ್ ಕ್ರೋಶೆ ಆಯಿತು.
ಇವಾಗ ಇಲ್ಲಿಂದ ನೋಡಿ ಇದ್ರ ಪಕ್ಕದ ಲೂಪ್ ಇದೆಯಲ್ಲ, ಈ 2 ಚೈನ್ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ ಇದೇ ಲೂಪ್ ಒಳಗೆ 3 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ ಹೀಗೆ ನೋಡಿ, ಫಸ್ಟು ಲೂಪಲ್ಲಿ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ ಹಾಕ್ಕೊಂಡ್ವಿ. ಸೆಕೆಂಡ್ ಲೂಪಲ್ಲಿ ಬರೀ 3 ಡಬಲ್ ಕ್ರೋಶೆ ಮಾತ್ರ ಹಾಕ್ಕೊಂಡ್ವಿ. ಥರ್ಡ್ ಲೂಪಲ್ಲಿ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆ ಹಾಕ್ಕೊಂಡ್ವಿ. ಈಗ ನೆಕ್ಸ್ಟ್ ಲೂಪಲ್ಲಿ 3 ಡಬಲ್ ಕ್ರೋಶೆ ಮಾತ್ರ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಅದ್ರ ಪಕ್ಕದ ಲೂಪ್ ಇದೆಯಲ್ಲ, ಅಲ್ಲಿಗೆ ನೋಡಿ, ಅದಕ್ಕೂ ಮುಂಚೆ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ ಇವಾಗ ಅದ್ರ ಪಕ್ಕದ ಲೂಪಲ್ಲಿ 3 ಡಬಲ್ ಕ್ರೋಶೆ, 2 ಚೈನು ಮತ್ತು 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ ನಮಗೆ ಡಿಸೈನ್ ಕಾಣಿಸ್ತಾ ಇದೆ ನೋಡಿ. ಈಗ ಅದ್ರ ಪಕ್ಕದ ಲೂಪಲ್ಲಿ 3 ಡಬಲ್ ಕ್ರೋಶೆ ಮಾತ್ರ ಹಾಕ್ಕೋಬೇಕು. ಅದ್ರ ಪಕ್ಕದ ಲೂಪಲ್ಲಿ 3 ಡಬಲ್ ಕ್ರೋಶೆ 2 ಚೈನು 3 ಡಬಲ್ ಕ್ರೋಶೆನ ಹಾಕೋಬೇಕು. ಈಗ ಅದ್ರ ಪಕ್ಕದ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕ್ಕೊಂಡ್ರೆ ನಮಗೆ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ವ, ಫಸ್ಟು 1 2 3, ಈ 3ನೇ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ಬರುತ್ತೆ ನಮಗೆ 4 ಮೂಲೆ. ಈ 4 ಮೂಲೆ ಏನಿದೆ ನೋಡಿ, 4 ಮೂಲೆಯಲ್ಲಿ ನಮಗೆ 2 ಚೈನ್ ಬಂದಿದೆ. ಸೊ ಇವಾಗ 3 ರೌಂಡು ಕಂಪ್ಲೀಟ್ ಆಗಿದೆ. 4ನೇ ರೌಂಡನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ 4ನೇ ರೌಂಡನ್ನ ಹಾಕ್ಕೊಳ್ಳೋಣ. ನೋಡಿ 1 2 3 ಚೈನ್ ಹಾಕ್ಕೊಂಡು ನೋಡಿ ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಲ್ಲಿ ನಾವು 2 ಡಬಲ್ ಕ್ರೋಶೆನ ಹಾಕೋಬೇಕು. ಸೇಮ್ ನಾವು 3ನೇ ರೌಂಡನ್ನ ಯಾವ ರೀತಿ ಹಾಕ್ಕೊಂಡ್ವಿ 4ನೇ ರೌಂಡ್ ಕೂಡ ಅದೇ ರೀತಿಯೇ ಹಾಕ್ಕೋಬೇಕು. ನೋಡಿ ಇವಾಗ ಇದಾದಮೇಲೆ ಇಲ್ಲಿ ಯಾವುದೇ ರೀತಿ ಚೈನ್ ಹಾಕೋತಾ ಇಲ್ಲ. ಇಲ್ಲಿ 2 ಚೈನ್ ಸ್ಪೇಸ್ ಇದೆಯಲ್ಲ, ಈ 2 ಚೈನ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ ಹೀಗೆ ನೋಡಿ, ಈ ಲೂಪಿಂದ ಈ ಲೂಪಿಗೆ ನಾವಿಲ್ಲಿ ಯಾವುದೇ ರೀತಿ ಚೈನ್ ಹಾಕ್ಕೊಂಡಂಗೆ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಅಲ್ವಾ. ಇವಾಗ ಇಲ್ಲಿಗೆ ಕರೆಕ್ಟಾಗಿ ನಾನು ಮತ್ತೆ 3 ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ ಒಂದೇ ಲೂಪ್ ಒಳಗಡೆ. ನೋಡಿ ಹೀಗೆ. ಇವಾಗ ಈ ಲೂಪಿಂದ ಮತ್ತೆ ಈ ಲೂಪಿಗೆ ಚೈನ್ ಹಾಕ್ಕೊಂಡಂಗೆ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಅಲ್ವಾ, ಆ ಲೂಪಿಗೆ ನಾನು 3 ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಈ ಚೈನ್ ಸ್ಪೇಸ್ ಇದೆಯಲ್ಲ, ಈ 2 ಚೈನ್ ಹಾಕ್ಕೊಂಡಿದ್ವಲ್ವ, ಇಲ್ಲಿಗೆ 3 ಡಬಲ್ ಕ್ರೋಶೆ, 2 ಚೈನು ಮತ್ತು 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೊತಾ ಇದ್ದೀನಿ.
ನೋಡಿ ಹೀಗೆ. ಇವಾಗ ಇಲ್ಲಿ 3 ಈ ಲೂಪಿಂದ ಈ ಲೂಪಿಗೆ ನಾವು ಹಾಕ್ಕೊಂಡಿದ್ದೀವಲ್ವ, ಆ ಸ್ಪೇಸಲ್ಲಿ ನಾವು 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೊಬೇಕು. ಇವಾಗ ಈ ಲೂಪಿಂದ ಈ ಲೂಪಿಗೆ ಇದೆಯಲ್ಲ, ಈ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆನ ಹಾಕ್ಕೊಬೇಕು. ನೋಡಿ ಹೀಗೆ. ಇವಾಗ ಈ 2 ಚೈನ್ ಸ್ಪೇಸಿಗೆ 3 ಡಬಲ್ ಕ್ರೋಶೆನ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಇದಾದಮೇಲೆ ಇಲ್ಲಿ ನೋಡಿ ಈ ಲೂಪಿಂದ ಈ ಲೂಪಿಗೆ ನೋಡ್ಕೋಬೇಕು ನೀವು, ಮಧ್ಯದಲ್ಲಿ ಹಾಕ್ಕೋಬಾರ್ದು. ಇಲ್ಲಿಗೆ ನಾವು 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈಗ ಈ ಲೂಪಿಂದ ಈ ಲೂಪಿಗೆ ಬಂದಿದೆಯಲ್ಲ ನೋಡಿ ಹೀಗೆ, ಇಲ್ಲಿ 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ನೋಡಿ ಈ 2 ಚೈನ್ ಸ್ಪೇಸ್ ಇದೆಯಲ್ಲ, ಈ 2 ಚೈನ್ ಸ್ಪೇಸಿಗೆ 3 ಡಬಲ್ ಕ್ರೋಶೆ, 2 ಚೈನು 3 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿ ನೋಡ್ಕೋಬೇಕು ನೀವು, ನಿಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡ್ಕೋಬೇಕು. ನೋಡಿ ಈ ಗ್ಯಾಪಿಗೆ 3 ಡಬಲ್ ಕ್ರೋಶೆನ ಹಾಕ್ಕೊಂಡು ಈ ರೌಂಡನ್ನ ಫಿನಿಶ್ ಮಾಡ್ಕೊಳ್ಳೋಣ. ನೋಡಿ ಇದಾದಮೇಲೆ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ವ, 1 2 3 ಮೂರನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಈ ರೌಂಡನ್ನ ಫಿನಿಶ್ ಮಾಡ್ಕೊಳ್ಳೋಣ. ನೋಡಿ 4 ರೌಂಡು ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಇವಾಗ 5ನೇ ರೌಂಡನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ 5ನೇ ರೌಂಡ್ ಹಾಕ್ಕೊಳ್ಳೋದಕ್ಕೆ ಪ್ರತಿಯೊಂದು ಲೂಪಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಬೇಕು ನಾವು. ನೋಡಿ ಹೀಗೆ ಈ 2 ಚೈನ್ ಸ್ಪೇಸ್ ನಾವೇನು ಹಾಕ್ಕೊಂಡಿದ್ದೀವಲ್ವ ಅಲ್ಲಿಗೆ 3 ಸಿಂಗಲ್ ಕ್ರೋಶೆ ಚೈನ್ ಸ್ಪೇಸಲ್ಲಿ ಬರಬೇಕು. ನೋಡಿ ಇವಾಗ ಇಲ್ಲಿವರೆಗೂ ಆಯ್ತಲ್ವಾ, ಇಲ್ಲಿವರೆಗೂ ಆದಮೇಲೆ ಇಲ್ಲಿ ಚೈನ್ ಸ್ಪೇಸ್ ಇದೆ, ಈ ಚೈನ್ ಸ್ಪೇಸಿಗೆ ನಾನು 3 ಸಿಂಗಲ್ ಕ್ರೋಶೆನ ಒಂದೇ ಲೂಪ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ ಹೀಗೆ. ಇದಾದಮೇಲೆ ಮತ್ತೆ ನೋಡಿ ಇಲ್ಲಿಂದ ಒಂದೊಂದು ಲೂಪ್ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಬೇಕು. ಈಗ ನೋಡಿ ಇಲ್ಲಿವರೆಗೆ ಆಯ್ತಲ್ವಾ. ಇವಾಗ ಈ ಚೈನ್ ಸ್ಪೇಸ್ ಇದೆಯಲ್ಲ, ಇಲ್ಲಿಗೆ 3 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೊಬೇಕು. ನೋಡಿ ಹೀಗೆ. ನೋಡಿ ಈ ರೀತಿ ಬರುತ್ತೆ. ನೋಡಿ ಇವಾಗ ಈ ಚೈನ್ ಸ್ಪೇಸ್ ಇದೆಯಲ್ಲ, ಈ ಚೈನ್ ಸ್ಪೇಸಿಗೆ 3 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೊಬೇಕು. ನೋಡಿ ಈ ಚೈನ್ ಸ್ಪೇಸಲ್ಲಿ 3 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ.
ಈಗ ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಳ್ಳೋಣ. ನೋಡಿ 5 ರೌಂಡು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ ನೋಡಿ. ಹೀಗೆ ನೋಡಿ ಇವಾಗ ನಮಗೆ ಇದು ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ನಾನು ಒಂದು ಚೈನ್ ಹಾಕ್ಕೊಂಡು ನೋಡಿ ಒಂದಿಷ್ಟು ಉದ್ದ ಹುಲ್ಲನ್ನು ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮೇಲ್ಭಾಗಕ್ಕೆ ಎಳ್ಕೊಂಡು ನಮಗೆ ಒಂದು ಪೀಸು ರೆಡಿಯಾಗಿದೆ. ಸೊ ನೋಡಿ ಇದನ್ನು ಸೂಜಿ ತೊಗೊಂಡು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ನೋಡಿ ಹುಲ್ಲನ್ ಇದೆಯಲ್ಲ, ಇಲ್ಲಿ ಒಳಭಾಗಕ್ಕೆ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ ನಾನು. ಒಂದು ನಾಟ್ ಹಾಕ್ಕೊಂಡು ಎಷ್ಟು ಲೆಂತಲ್ಲಿ ಬರುತ್ತೆ ಅಷ್ಟು ಲೆಂತಲ್ಲಿ ನಾನು ಒಳಭಾಗಕ್ಕೆ ತೂರಿಸ್ಕೊತೀನಿ. ತುಂಬ ಟೈಟಾಗಿ ಎಳ್ಕೋಬಾರ್ದು. ನಮಗೆ ನಾವೇನು ಡಿಸೈನ್ ಹಾಕಿದ್ದೀವಲ್ವ ಅದು ರಿಂಕಲ್ಸ್ ಬಂದುಬಿಡುತ್ತೆ. ಲೂಸಾಗೆ ಎಳ್ಕೋಬೇಕಾಗತ್ತೆ ನೋಡಿ. ಹೀಗೆ ನೋಡಿ ಇದಾದಮೇಲೆ ಈ ಹುಲ್ಲನ್ ಇದೆಯಲ್ಲ, ಎಕ್ಸ್ಟ್ರಾ ಹುಲ್ಲನ್ ಇರೋದನ್ನು ನಾವು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ನಮಗಿದು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಇದನ್ನು ಯಾವ ಪ್ಯಾಟ್ರನಲ್ಲಿ ಹಾಕ್ಕೊಂಡಿಲ್ವ ಸೇಮ್ ಪ್ಯಾಟ್ರನ್ನು ಸೇಮ್ ಲೆಂತಲ್ಲಿ ನಮಗೆ ಇನ್ನೊಂದು ಪೀಸ್ ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಇನ್ನೊಂದು ಪೀಸ್ನ ಹಾಕ್ಕೊಂಡು ನೆಕ್ಸ್ಟು ಇವೆರಡು ಪೀಸ್ನ ಸೇರಿಸಿ ನಾವು ಪೌಚ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ 2 ಪೀಸ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ನಾನು ಫಸ್ಟು ಯಾವ ರೀತಿ ತೋರಿಸ್ಕೊಟ್ಟೆ ಒಂದು ಪೀಸು, ಇದೇ ಪೀಸ್ ಥರನೇ ಈ ಪೀಸು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗಿಟ್ಟಾಗ ನಮಗೆ ಸಂವಾಗಿ ಬರಬೇಕು. ನೀವು ಏನು ಸ್ಟಿಚಸ್ ಹಾಕೋತಿರಲ್ಲ ಈ ಸ್ಟಿಚಸ್ಸು ನೀವು ಒಂದೇ ಲೆವೆಲಲ್ಲಿ ಹಾಕ್ಕೊಂಡಾಗ ನಿಮಗೆ ಸಂವಾಗಿ ಬರುತ್ತೆ. ಒಂದು ಸ್ಟಿಚ್ಚು ದೊಡ್ಡದು ಒಂದು ಸ್ಟಿಚ್ಚು ಚಿಕ್ಕದಾಗಿ ಹಾಕ್ಕೊಂಡ್ರೆ ನಿಮಗೆ ಸಂವಾಗಿ ಬರೋದಿಲ್ಲ. ಸೊ 2 ಪೀಸು ಸಂವಾಗಿ ಬರಬೇಕು ಈ ರೀತಿ. ಇವಾಗ 2 ಪೀಸ್ನು ಜಾಯಿನ್ ಮಾಡಿಕೊಂಡು ಪೌಚ್ನ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ನೋಡಿ ನಾನು ಫಸ್ಟು ಪೀಸಲ್ಲಿ ಇಲ್ಲಿ ನಾನು ಹುಲ್ಲನ್ನು ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಂಡಿದ್ದೆ. ಸೆಕೆಂಡ್ ಪೀಸಲ್ಲಿ ಕಟ್ ಮಾಡ್ಕೊಂಡಿಲ್ಲ ನೋಡಿ. ಇಲ್ಲಿಂದ ಈ ನಾವು ಇಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ ಚೈನ್ ಸ್ಪೇಸ್ವರೆಗೂ ನಾನು ಒಂದೊಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಬರ್ತೀನಿ ನೋಡಿ. ಹೇಗೆ ನೀವು ಬೇಕಾದರೆ ಇಲ್ಲೇ ಹುಲ್ಲನ್ನು ಕಟ್ ಮಾಡಿ ಸೇಮ್ ಇದೇ ಥರ ಪೀಸ್ನ ರೆಡಿ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಹುಲ್ಲನ್ನು ತೊಗೊಂಡು ಜಾಯಿನ್ ಮಾಡ್ಕೋಬೋದು. ಸೊ ನಾನಿಲ್ಲ ಆ ರೀತಿ ಮಾಡ್ತಾ ಇಲ್ಲ. ಇವಾಗ ನೋಡಿ ಇಲ್ಲಿವರೆಗೂ ಆಯ್ತಲ್ವಾ, ಇವಾಗ ಇಲ್ಲಿಂದ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಈ ಪೀಸ್ನು ಇಲ್ಲಿ ಇಟ್ಕೊಂಡು ನಾವು 2 ಪೀಸ್ನ ಜಾಯಿನ್ ಮಾಡಬೇಕಾದ್ರೆ ಒಂದು ಬ್ಯಾಕ್ ಲೂಪಲ್ಲಿ ತೊಗೋತಾ ಇದ್ವಿ, ಇಲ್ಲ 2 ಸೇರಿಸಿ ತೊಗೋತಾ ಇದ್ವಿ ಅಲ್ವಾ. ಇಲ್ಲಿ ನೋಡಿ ಫ್ರಂಟ್ ಲೂಪ್ನ ಮಾತ್ರ ತೊಗೋಬೇಕು, ಬ್ಯಾಕ್ ಲೂಪ್ ತೊಗೋಬಾರ್ದು. ಫ್ರಂಟ್ ಲೂಪ್ನ ಮಾತ್ರ ತೊಗೋಬೇಕಾಗತ್ತೆ ನೋಡಿ. ಹೀಗೆ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ನೋಡಿ. ಈ ಕಡೆ ಸೈಡಿಂದ ಫ್ರಂಟ್ ಲೂಪು ನೋಡಿ, ಇದು ಫ್ರಂಟ್ ಲೂಪು, ಇದು ಬ್ಯಾಕ್ ಲೂಪು. ಸೊ ನಾನು ಇಲ್ಲಿ ಫ್ರಂಟ್ ಲೂಪ್ನ ತೊಗೋತಾ ಇದ್ದೀನಿ. ಈ ಕಡೆ ಸೈಡಲ್ಲೂ ಅಷ್ಟೇ, ಇದು ಬ್ಯಾಕ್ ಲೂಪು, ಇದು ಫ್ರಂಟ್ ಲೂಪು. ಇಲ್ಲಿ ನೋಡ್ಬೋದು ನೋಡಿ, ಇದು ಬ್ಯಾಕ್ ಲೂಪು, ಇದು ಫ್ರಂಟ್ ಲೂಪು. ನಾನು ಫ್ರಂಟ್ ಲೂಪ್ನ ಮಾತ್ರ ತೊಗೋತಾ ಇದ್ದೀನಿ.
ನೋಡಿ ಈ ರೀತಿ ಆ ಕಡೆ ಪೀಸಲ್ಲೂ ಫ್ರಂಟ್ ಲೂಪು, ಈ ಕಡೆ ಪೀಸಲ್ಲೂ ಫ್ರಂಟ್ ಲೂಪ್ನ ತೊಗೊಂಡು ನಾವು ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ ಹೀಗೆ ನೋಡಿ ಒಳಭಾಗದಲ್ಲಿ ಈ ರೀತಿ ಜಾಯಿಂಟ್ ಆಗುತ್ತೆ, ಹೊರಭಾಗದಲ್ಲಿ ಈ ರೀತಿ ನಮಗೆ ಡಿಸೈನ್ ಕೂಡ ಬರುತ್ತೆ. ಸೊ ಇವಾಗ ನಾನು ಇಲ್ಲೇನು ತೋರಿಸ್ಕೊಟ್ಟೆ ಅಲ್ಲ, ಇದೇ ರೀತಿ ನೋಡಿ ಇಲ್ಲಿವರೆಗೂ 3 ಸೈಡು, ಒಂದು ಸೈಡ್ ಬಿಟ್ಟು 3 ಸೈಡು ನೋಡಿ. ಇದು ಆಲ್ರೆಡಿ ಒಂದು ಸೈಡ್ ಆಗಿದೆ, ಈ ಕಡೆ ಮತ್ತು ಈ ಕಡೆ ಸೈಡು ಇದೇ ರೀತಿ ನಾವು ಹಾಕ್ಕೋಬೇಕು. ಇವಾಗ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು 3 ಸೈಡು ನಾನು ಇದನ್ನು ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 3 ಸೈಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 3 ಸೈಡು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಒಂದು ಸೈಡ್ ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಪೌಚ್ ಮಾಡ್ತಾ ಇರೋದ್ರಿಂದ ನಾನು ಒಂದು ಸೈಡು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ 3 ಸೈಡು ಜಾಯಿಂಟ್ ಮಾಡಿದ್ಮೇಲೆ ಇಲ್ಲಿಂದ ನಾವು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕು. ಒಂದೊಂದು ಲೂಪಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕು. ನೋಡಿ ಇವಾಗ ಇಲ್ಲಿವರೆಗೂ ಆಯ್ತಲ್ವಾ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಂಡ್ಮೇಲೆ ಇಲ್ಲಿ ಮಧ್ಯಕ್ಕೆ ಹಾಕ್ಕೋಬಾರ್ದು. ನೋಡಿ ಇಲ್ಲಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ಹೀಗೆ ಒಂದು ರೌಂಡ್ ಫುಲ್ಲು ನಾವು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲ ಆದಮೇಲೆ ಇಲ್ಲಿ ಮಧ್ಯಕ್ಕೆ ತೊಗೋಬಾರ್ದು. ಫಸ್ಟು ಜಾಯಿನ್ ಮಾಡ್ಕೊಂಡಿದ್ವಲ್ವ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ಇವಾಗ ನೋಡಿ ಇದಾದಮೇಲೆ ನೆಕ್ಸ್ಟ್ ರೌಂಡ್ ಕೂಡ ನಾನಿಲ್ಲಿ ಸಿಂಗಲ್ ಕ್ರೋಶೆನೇ ಹಾಕ್ಕೋತಾ ಇದ್ದೀನಿ. ಒಂದೊಂದು ಲೂಪಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಫಸ್ಟು 3 ಲೂಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದೊಂದು ಲೂಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. 3 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ನಾನು ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಲೂಪ್ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ನಾನು ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಮತ್ತೆ ಇಲ್ಲಿ 3 ಸಿಂಗಲ್ ಕ್ರೋಶೆ ಒಂದೊಂದು ಲೂಪ್ ಒಳಗಡೆ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಒಂದು ಲೂಪ್ನ ಸ್ಕಿಪ್ ಮಾಡಬೇಕು. ಅದ್ರ ಪಕ್ಕದ ಲೂಪಿಗೆ ನಾವು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಈ ಲೂಪ್ನ ಸ್ಕಿಪ್ ಮಾಡಿ ಈ ಲೂಪಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ 1 2 3 ಲೂಪಲ್ಲಿ 3 ಸಿಂಗಲ್ ಲೂಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಈ ಲೂಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಸಿಂಗಲ್ ಕ್ರೋಶೆ, ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಸಿಂಗಲ್ ಕ್ರೋಶೆ, ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಸಿಂಗಲ್ ಕ್ರೋಶೆ. ಈಗ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಈ ರೌಂಡ್ ಪೂರ್ತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು.
ನೋಡಿ ಇವಾಗ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಫಸ್ಟು ನಾವು ಹಾಕ್ಕೊಂಡ್ವಲ್ವ ಆ ಸಿಂಗಲ್ ಕ್ರೋಶೆಗೆ ನೋಡಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಈ ರೌಂಡನ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಒಂದಿಷ್ಟುದ ಹುಲ್ಲನ್ನು ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮೇಲ್ಭಾಗಕ್ಕೆ ಎಳ್ಕೋಬೇಕು ನೋಡಿ. ಇವಾಗ ಈ ಎಕ್ಸ್ಟ್ರಾ ಹುಲ್ಲನ್ನು ಬಿಟ್ಟಿದ್ದೀವಲ್ವ, ಈ ಹುಲ್ಲನ್ನು ನೋಡಿ ಸೂಜಿಗೆ ಪೋಣಿಸ್ಕೊಂಡು ಇದನ್ನು ಒಳಭಾಗಕ್ಕೆ ನಾವು ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಟೈಟಾಗಿ ಎಳ್ಕೊಬಾರ್ದು. ಇವಾಗ ನೋಡಿ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನಮಗೆ ಪೌಚ್ ರೆಡಿಯಾಗಿದೆ. ಇವಾಗ ನೋಡಿ ನಮಗೆ ಪೌಚ್ ರೆಡಿ ಆದಮೇಲೆ ಡ್ರಾಸ್ಟ್ರಿಂಗ್ ಹಾಕೋದಕ್ಕೆ ನಮಗೆ ದಾರ ಬೇಕಾಗತ್ತೆ. ಸೊ ದಾರನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫಸ್ಟು ನಾನಿಲ್ಲಿ ಹುಲ್ಲನ್ನು ತೊಗೊಂಡು ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಸ್ಕಿಪ್ ನಾಟ್ ಹಾಕ್ಕೊಂಡು ನಾನಿಲ್ಲಿ 55 ಚೈನ್ ಹಾಕೋತಾ ಇದ್ದೀನಿ. ನೋಡಿ 1 2 3 4 5 6 7 8 9 10 11 12 13 ನೋಡಿ ಇದೇ ರೀತಿ ನಾನು 55 ಚೈನ್ ಹಾಕೋತೀನಿ. 55 ಚೈನ್ ಹಾಕ್ಕೊಂಡು 2 ಪೀಸ್ನ ರೆಡಿ ಮಾಡ್ಕೋಬೇಕು. 2 ಪೀಸ್ನ ರೆಡಿ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಪೌಚು ರೆಡಿ ಮಾಡ್ಕೊಂಡಿದ್ದೀನಿ. 2 ಡ್ರಾಸ್ಟ್ರಿಂಗಿಗೆ 2 ದಾರನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ನಾವು ಜಾಯಿನ್ ಮಾಡ್ಕೋಬೇಕಂತ ನೋಡೋಣ. ನೋಡಿ ಫಸ್ಟು ಪೌಚ್ ತೊಗೊಂಡು ನಾವಿಲ್ಲಿ 3 ಸ್ಟಿಚಸ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಚೈನ್ ಗ್ಯಾಪಿಗೆ ನಮಗೆ ನೋಡಿ ಇದು ಬರಬೇಕು. ಹೀಗೆ ಇವಾಗ ಈ ಕಡೆ ಅಷ್ಟೆ ನೋಡಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ಮತ್ತೆ ನೋಡಿ ಇಲ್ಲಿ ನಾವೆಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ವ ಆ ಚೈನ್ ಗ್ಯಾಪಿಗೆ ಇದನ್ನು ನಾವು ಜಾಯಿನ್ ಮಾಡ್ಕೋಬೇಕು ಈ ರೀತಿ. ನೋಡಿ ಹೀಗೆ ನೋಡಿ ಒಂದು ಪೀಸ್ನ ಈ ಕಡೆಯಿಂದ ಜಾಯಿನ್ ಮಾಡಿದ್ವಿ ಅಲ್ವಾ, ಇನ್ನೊಂದು ಪೀಸು ನೋಡಿ ಈ ಕಡೆಯಿಂದ ನಾವು ಜಾಯಿನ್ ಮಾಡಬೇಕಾಗತ್ತೆ. ನೋಡಿ ಹೀಗೆ ಇವಾಗ ಇದನ್ನು ನಾನು ಪೂರ್ತಿಯಾಗಿ ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ. ಸೊ ನೋಡಿ ನಾನು ಇದನ್ನು 2 ಸೈಡು ಜಾಯಿನ್ ಮಾಡ್ಕೊಂಡಿದ್ದೀನಿ. ಜಾಯಿನ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಮಗೆ ಪೌಚ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡಿ ನಂದು ಇಯರ್ ಬಡ್ಸ್ ಇದು, ಇಯರ್ ಬಡ್ಸ್ನ ಒಳಭಾಗದಲ್ಲಿಟ್ಟು
ಡ್ರಾ ಸ್ಟ್ರಿಂಗ್ ಇಟ್ಕೊಂಡು ಈ ರೀತಿ ಟೈಟಾಗಿ ಹೇಳಿದ್ರೆ ನೋಡಿ ನಾನು ತುದಿಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಬೀಳೋದಿಲ್ಲ. ನೀವು ಇಯರ್ಬಡ್ಸೆ ಅಂತಲ್ಲ, ಕಾಯಿನ್ಸ್ ಇಡ್ಬೋದು, ಅಮೌಂಟ್ ಇಡ್ಬೋದು, ನೀವೇನಿಟ್ರೂ ಹೊರಭಾಗದಲ್ಲಿ ಬರೋದಿಲ್ಲ. ಇದು ಡ್ರಾ ಸ್ಟ್ರಿಂಗ್ ಆಗಿರೋದ್ರಿಂದ ಆ ರೀತಿ ಬರೋದಿಲ್ಲ. ಸೊ ನೀವು ಓಪನ್ ಮಾಡಿಕೊಂಡು ನೋಡಿ, ಹೀಗಂದರೆ ಓಪನ್ ಆಗುತ್ತೆ. ಸೊ ನಾವು ಎರಡೂ ಸೈಡು ದಾರನ ಹಾಕ್ಕೊಂಡಿರೋದ್ರಿಂದ ನೀವು ಜಸ್ಟ್ ಹೀಗಂದರೆ ಓಪನ್ ಆಗುತ್ತೆ. ಸೊ ನೋಡಿ, ಫೈನಲಿ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಮತ್ತು ನೀವು ಬ್ಯಾಗಿಗೆ ಕೂಡ ಹಾಕ್ಕೋಬೋದು. ನಾನು ಲಾಸ್ಟಲ್ಲೆಲ್ಲ ತೋರಿಸ್ಕೊಟ್ಟಿದ್ದೆ, ಇಲ್ಲಿ ಚೈನ್ ಹಾಕ್ಕೊಂಡು ಲೆಂತಿಯಾಗಿ ಚೈನ್ ಹಾಕ್ಕೊಳ್ಳೋ ಥರ ಆ ರೀತಿ ಹಾಕ್ಕೊಂಡ್ರೆ ನೀವು ಬ್ಯಾಗಿಗೆ ಕೂಡ ಕನೆಕ್ಟ್ ಮಾಡ್ಕೋಬೋದು. ಸೊ ಇದನ್ನು ನಾನು ಡ್ರಾ ಸ್ಟ್ರಿಂಗ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕಾಯಿನ್ ಪರ್ಸಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಇಯರ್ಬಡ್ಸ್ ಪೌಚ್ ಎಲ್ಲ ಕಾಯಿನ್ ಪರ್ಸಾಗಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನು ಡ್ರಾ ಸ್ಟ್ರಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹುಲ್ಲನ್ನು ಬಳಸ್ಕೊಂಡು ಗ್ರಾನಿ ಸ್ಕ್ವೇರ್ ಪ್ಯಾಟ್ರನಲ್ಲಿ ಇಯರ್ಬಡ್ಸ್ ಪೌಚ್ನ ಯಾವ ರೀತಿ ಹಾಕ್ಕೊಳ್ಳೋದು, ಅದು ಡ್ರಾ ಸ್ಟ್ರಿಂಗ್ ಪ್ಯಾಟ್ರನಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.